ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಈರಣ್ಣ. ವಿದ್ಯಾರ್ಥಿಗಳೇ, 2ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯದ ರಾಜಕೀಯ ಸಿದ್ಧಾಂತದ ಅರಿವು ಅಥವಾ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಇದರ 2ನೇ ಚಾಪ್ಟರ್ನ 23ನೇ ಸೆಷನ್, ಹಕ್ಕುಗಳ ಪ್ರಮುಖ ಲಕ್ಷಣಗಳು. Second sem political science paper, understanding political theory, second chapter, session 23. The topic name is main feature of rights. ಹಕ್ಕುಗಳ ಪ್ರಮುಖ ಲಕ್ಷಣಗಳು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿನ ನಾವು ಅಭ್ಯಾಸವನ್ನು ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಆಲೋಚನೆಯನ್ನು ಮಾಡಿದಾಗ ನಿಮಗೆ ಇದು 10 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆ ಇರ್ತದೆ. ಹಕ್ಕುಗಳ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಂತೇಳಿ ಎಕ್ಸ್ಪ್ಲೈನ್ ದ ಮೇನ್ ಫೀಚರ್ಸ್ ಆಫ್ ರೈಟ್ಸ್, ಇಂಥ ಒಂದು ಕಾನ್ಸೆಪ್ಟನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಮನುಷ್ಯ ಬದುಕಬೇಕಾದ್ರೆ ಹಕ್ಕುಗಳು ಭಾಳ ಮುಖ್ಯವಾಗಿ ಬೇಕಾಗತ್ತೆ. ಈ ಒಂದು ದೃಷ್ಟಿಕೋನದಿಂದ ಹಕ್ಕುಗಳ ಪ್ರಮುಖ ಲಕ್ಷಣಗಳು ಇದರ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಮೊದಲಿಗೆ ನಾವು ಇಂಟ್ರೊಡಕ್ಷನ್ನಿಂದ ಪ್ರಾರಂಭ ಮಾಡೋಣ, ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯಿಂದ. ರೈಟ್ಸ್ ಆರ್ ಸೋಷಿಯಲಿ ವ್ಯಾಲಿಡ್ ಅಂಡ್ ರೇಟಿಫೈಡ್ ಬೈ ದಿ ಸ್ಟೇಟ್. ಹಕ್ಕುಗಳು ಸಮಾಜದಿಂದ ಮಾನ್ಯತೆಯನ್ನು ಪಡೆದಿದ್ದು ರಾಜ್ಯದಿಂದ ಅಂಗೀಕಾರ ಆಗಿರ್ತವೆ. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಹಕ್ಕುಗಳ ಮೂಲ ನಿಸರ್ಗ ಆಗಿದೆ ಅಥವಾ ನೈಸರ್ಗಿಕ ಪರಿಸ್ಥಿತಿ ಆಗಿದೆ. ಥಾಮಸ್ ಹಾಬ್ಸ್, ಜಾನ್ ಲಾಕ್, ರೂಸೋ ಇವರು ತಮ್ಮ ಗ್ರಂಥಗಳಲ್ಲಿ ನೈಸರ್ಗಿಕ ಹಕ್ಕುಗಳೇ ತದನಂತರ ಮೂಲಭೂತ ಹಕ್ಕುಗಳಾದವು ಅನ್ನೋದನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಸಮಾಜದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಬಂದಂಥ ಒಂದು ರೂಢಿ, ಸಂಪ್ರದಾಯ, ಆಚಾರ, ವಿಚಾರ ಮುಂತಾದವುಗಳ ಆಧಾರದ ಮೇಲೆ ಕಾನೂನುಗಳ ರಚನೆ ಆಗ್ತವೆ. ರಾಜ್ಯ ಪ್ರಜೆಗಳ ಒಂದು ಬೇಡಿಕೆಗೆ ಅನುಗುಣವಾಗಿ, ಪ್ರಜೆಗಳ ಒಂದು ಇಚ್ಛಾಶಕ್ತಿಗೆ ಅನುಗುಣವಾಗಿ ಹಕ್ಕುಗಳನ್ನು ನೀಡಿರುತ್ತೆ. ಹಾಗಾಗಿ ರೈಟ್ಸ್ ಆರ್ ಸೋಷಿಯಲಿ ವ್ಯಾಲಿಡ್ ಅಂಡ್ ರ್ಯಾಟಿಫೈಡ್ ಬೈ ದಿ ಸ್ಟೇಟ್. ಸಮಾಜದಿಂದ ಅಂಗೀಕೃತವಾಗಿದ್ದು, ರಾಜ್ಯದಿಂದ ಅಂಗೀಕೃತವಾಗಿದ್ದು, ಸಮಾಜದಿಂದ ಮಾನ್ಯತೆಯನ್ನು ಪಡೆದಿರ್ತದೆ ಅಂತ ನಾವು ಹೇಳ್ಬೋದು. ಅಕಾರ್ಡಿಂಗ್ ಟು ವಿಲ್ಡೆ, ರೈಟ್ಸ್ ಆರ್ ಎ ಲೆಜಿಟಿಮೇಟ್ ಡಿಮ್ಯಾಂಡ್ ಟು ಎನ್ಫೋರ್ಸ್ ಸರ್ಟೇನ್ ಆಕ್ಟಿವಿಟೀಸ್. ಸೊ ವಿಲ್ಡೆ ಅವರ ಅಭಿಪ್ರಾಯದಲ್ಲಿ ಕೆಲವು ಚಟುವಟಿಕೆಗಳನ್ನು ಜಾರಿಗೊಳಿಸಲು ಇರುವ ನ್ಯಾಯಸಮ್ಮತ ಬೇಡಿಕೆಗಳನ್ನು ಹಕ್ಕುಗಳೆಂದು ಕರೆದಿದ್ದಾರೆ. ಹಕ್ಕುಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ವಿಲ್ಡೆ ವ್ಯಾಖ್ಯಾನವನ್ನು ಮಾಡ್ತಾ ಕೆಲವು ಚಟುವಟಿಕೆಗಳನ್ನು ಜಾರಿಗೊಳಿಸಲು ಇರುವ ನ್ಯಾಯಸಮ್ಮತ ಬೇಡಿಕೆಗಳನ್ನು ಹಕ್ಕುಗಳಂತೇಳಿ ಅವರು ಕರೀತಾರೆ. ಹಾಗಾಗಿ ಹಕ್ಕುಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಹಕ್ಕುಗಳಿಲ್ಲದೆ ಮಾನವ ಸುಲಲಿತ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ. ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಮಾನವನಿಂದ ಸಾಧ್ಯ ಇಲ್ಲ. ಆತನಿಗೆ ಹಲವಾರು ಹಕ್ಕುಗಳ ಅವಶ್ಯಕತೆ ಇರ್ತದೆ. ಜೀವಿಸುವ ಹಕ್ಕು, ಉದ್ಯೋಗದ ಹಕ್ಕು, ಆಮೇಲೆ ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋಂಥ ಹಕ್ಕು, ರಾಜಕೀಯ ಹಕ್ಕು, ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಹಕ್ಕು ಮುಂತಾದ ಹಕ್ಕುಗಳಿರ್ತವೆ. ಈ ಹಕ್ಕುಗಳನ್ನು ಅನುಭವಿಸುವ ಸಲುವಾಗಿ ಆತನಿಗೆ ರಾಜ್ಯ ಅವಕಾಶವನ್ನು ಕೊಟ್ಟಿದೆ. ಅಕಾರ್ಡಿಂಗ್ ಟು ದಿ ಆಬೋವ್ಸ್, we do not someone else, someone demands what their rights, he said. ಆಬೋಸರರ ಅಭಿಪ್ರಾಯದಲ್ಲಿ ಬೇರೆಯವರಿಂದ ಬೇರೆಯವರು ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತಾರೋ ಅವುಗಳೇ ಹಕ್ಕುಗಳು ಎಂದಿದ್ದಾರೆ. ಅಂದರೆ ನಮ್ಮಂತೆ ಇತರರು ಕೂಡ ಯಾವ ರೀತಿಯಾದ ಹಕ್ಕುಗಳನ್ನು ಅಪೇಕ್ಷೆ ಮಾಡ್ತಾರೋ ಅವುಗಳನ್ನೇ ಹಕ್ಕುಗಳಂತೇಳಿ ಆಬೋಸರವರು ವಿವರಿಸಿದ್ದಾರೆ. ಹಾಗಾಗಿ ವಿಶ್ವದ ಎಲ್ಲ ರಾಜ್ಯಗಳಲ್ಲಿ ಹಕ್ಕುಗಳು ಲಭ್ಯ ಇದ್ದಾವೆ. ಯಾವೊಂದು ದೇಶವೂ ಕೂಡ ಪ್ರಜೆಗಳಿಗೆ ಹಕ್ಕುಗಳ ಹೊರತಾಗಿ ಇರುವಂಥ ಒಂದು ರಾಜ್ಯವನ್ನು ಕಾಣಲಿಕ್ಕೆ ವಿಶ್ವದಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ದೇಶಗಳಲ್ಲೂ ಕೂಡ ಹಕ್ಕುಗಳಿರೋದನ್ನು ಕಾಣ್ಬೋದು. ಹಾಗಾಗಿ ಇಂಥ ಹಕ್ಕುಗಳಿಗೆ ವಿಶೇಷವಾದ ಲಕ್ಷಣಗಳಿವೆ. ಸೊ ಹಕ್ಕುಗಳ ಒಂದು ಅನುಭವಿಸುವಿಕೆಯಲ್ಲಿ, ಹಕ್ಕುಗಳ ಪ್ರಮಾಣದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಪ್ರಮಾಣ ಇರಬಹುದು. ಆದರೆ ಬಹುತೇಕ ನಾವು ಆಲೋಚನೆಯನ್ನು ಮಾಡಿದಾಗ ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ಒಂದಷ್ಟು ವಿಶೇಷವಾದ ಹಕ್ಕುಗಳನ್ನು ಅಥವಾ ಹಕ್ಕುಗಳ ಲಕ್ಷಣಗಳ ಹೊಂದಿರೋದನ್ನು ನಾವು ಕಾಣ್ಬೋದು. ಹಾಗಾಗಿ ಅಂಥ ಒಂದು ಹಕ್ಕುಗಳ ಬಗ್ಗೆ ನಾವು ಸುದೀರ್ಘವಾಗಿ ಲಕ್ಷಣಗಳನ್ನು ಚರ್ಚೆ ಮಾಡೋಣ. ರೈಟ್ಸ್ ಆರ್ ಅವೈಲಬಲ್
ಇನ್ ಆಲ್ ಸ್ಟೇಟ್ಸ್ ಆಫ್ ದಿ ವರ್ಲ್ಡ್. ಸೊ ಪ್ರಪಂಚದಲ್ಲಿ ಹಕ್ಕುಗಳನ್ನು ಕೊಟ್ಟಂತ ಒಂದು ದೇಶ, ಅದನ್ನು ಅಮೆರಿಕ ಮತ್ತು ಬ್ರಿಟನ್ ಅಂತ ಕರಿತೀವಿ. ಈ ಎರಡೂ ದೇಶಗಳಲ್ಲೂ ಕೂಡ ಹಕ್ಕುಗಳು ಸಾಮಾನ್ಯವಾಗಿ ಒಂದೇ ರೀತಿಯಾದ ಲಕ್ಷಣಗಳನ್ನು ಒಳಗೊಂಡಿದೆ. ಆದರೆ ಅನುಭವಿಸುವಿಕೆಯಲ್ಲಿ ಭಾರತ ಮತ್ತು ಅಮೆರಿಕೆಗೆ ಹೋಲಿಕೆಯನ್ನು ಮಾಡಿದಾಗ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಸಮ್ ಆಫ್ ದೀಸ್ ಫೀಚರ್ಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಫಾಲೋಸ್. ಸೊ ಅಂತ ಕೆಲವು ಲಕ್ಷಣಗಳನ್ನು, ಹಕ್ಕುಗಳ ಲಕ್ಷಣಗಳನ್ನು ನಾವು ಮುಂದಿನಂತೆ ಅಧ್ಯಯನವನ್ನು ಮಾಡೋಣ. ಫಸ್ಟ್ ಒನ್, ರೆಕಗ್ನೈಸ್ಡ್ ಬೈ ಸೊಸೈಟಿ. ಹಕ್ಕುಗಳು ಈಗಾಗಲೇ ಗೊತ್ತಿರೋ ಹಾಗೆ ಸಮಾಜದಿಂದ ಮಾನ್ಯತೆಯನ್ನು ಪಡೆದುಕೊಂಡಿವೆ, ಅಥವಾ ಸಮಾಜದಿಂದ ಮಾನ್ಯತೆಯನ್ನು ಪಡೆದುಕೊಂಡು ಬಂದಿರುವಂಥ ಒಂದು ಹಕ್ಕುಗಳನ್ನು ನಾವು ಕಾಣ್ಬೋದು. ರೈಟ್ಸ್ ಆರ್ ಒರಿಜಿನೇಟ್ ಫ್ರಮ್ ಈಕ್ವಲ್ ಅಕಾರ್ಡಿಂಗ್ ಟು ದಿ ಡಿಮ್ಯಾಂಡ್ ಅಂಡ್ ನೆಸೆಸಿಟಿ ಆಫ್ ದಿ ಪೀಪಲ್. ಸೊ ಹಕ್ಕುಗಳು ಜನರ ಬೇಡಿಕೆಗೆ ಅನುಗುಣವಾಗಿ ಮತ್ತು ಜನರ ಅವಶ್ಯಕತೆಗೆ ಅನುಗುಣವಾಗಿ ಹಕ್ಕುಗಳು ಸಮಾಜದಿಂದ ಉಗಮವಾಗಿವೆ. ಹಕ್ಕುಗಳು ಸಮಾಜದಿಂದ ಸಮಾಜಕ್ಕೆ ವ್ಯತ್ಯಾಸಗಳಿದ್ರೂ ಕೂಡ, ಅಥವಾ ದೇಶದಿಂದ ದೇಶಕ್ಕೆ ವ್ಯತ್ಯಾಸಗಳಿದ್ರೂ ಕೂಡ, ಅದು ಯಾವುದ್ರ ಮೂಲಕ ಜಾರಿಗೆ ಬಂದಿವೆ ಅಥವಾ ಅನ್ವಯ ಆಗಿವೆ, ಅದು ಸಮಾಜದಿಂದ ಬಂದಿವೆ. ಭಾರತದಲ್ಲಿರುವಂತಹ ಜನರು ಅನುಸರಿಸುವಂತಹ ಒಂದು ಹಕ್ಕುಗಳ ಒಂದು ಪ್ರಮಾಣನೇ ಬೇರೆ. ವಿದೇಶದಲ್ಲಿ ಅಂದ್ರೆ ಮುಂದುವರೆದಂತಹ ದೇಶಗಳಲ್ಲಿ ಅನುಭವಿಸುವಂತಹ ಹಕ್ಕುಗಳ ಪ್ರಮಾಣವೇ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಹಕ್ಕುಗಳು ಸಮಾಜದ ಒಂದು ಮಾನ್ಯತೆಯನ್ನು ಪಡ್ಕೊಂಡಿರ್ತವೆ. ದೀಸ್ ರೈಟ್ಸ್ ಆರ್ ದ ರಿಸಲ್ಟ್ ಆಫ್ ಎ ಹ್ಯೂಮನ್ ಲೈಫ್. ಸೊ ಇಂಥ ಹಕ್ಕುಗಳೇನಾಗಿದ್ದಾವೆ ಅಂದ್ರೆ ಮಾನವನ ಜೀವನದ ಫಲವಾಗಿವೆ. ಆ ಸಮಾಜದಲ್ಲಿ ಮನುಷ್ಯ ಹೇಗೆ ಬದುಕ್ತಾ ಬಂದಿದ್ದಾನೆ, ಹೇಗೆ ಅವನು ತನ್ನ ಹಿನ್ನೆಲೆಯನ್ನು ಹೊಂದಿದ್ದಾನೆ, ಅದರ ಆಧಾರದ ಮೇಲೆ ಹಕ್ಕುಗಳು ಬಂದಿರ್ತವೆ. ಎ ಸೊಸೈಟಿ ದಟ್ ಲೀವ್ಸ್ ಆರ್ ಅವೈಲಬಲ್, ರೈಟ್ಸ್ ಆರ್ ದೇರ್ ಫಾರ್ ಅಕ್ಸೆಪ್ಟೆಡ್ ಬೈ ಸೊಸೈಟಿ. ಹಕ್ಕುಗಳು ಸಮಾಜದಲ್ಲಿ ಜೀವಿಸ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಅನ್ವಯ ಆಗುತ್ತೆ. ಮಾನವನಿಗೆ ಹಕ್ಕುಗಳಿದ್ದಾವೆ, ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಹಕ್ಕುಗಳನ್ನು ಕೊಡಬೇಕು ಅನ್ನೋದು ರಾಜ್ಯದ ಉದ್ದೇಶ. ಸೊ ಹಾಗಾಗಿ ಹಕ್ಕುಗಳು ಸಮಾಜದಿಂದ ಅಂಗೀಕೃತವಾಗಿವೆ ಅಂತೇಳಿ ನಾವು ತೀರ್ಮಾನವನ್ನು ಮಾಡಬಹುದು. ಹಾಗಾಗಿ ಹಕ್ಕುಗಳು ಸಮಾಜದ ಮಾನ್ಯತೆಯನ್ನು ಪಡೆದುಕೊಂಡಿವೆ. ಇದು ಮೊದಲನೇ ಹಕ್ಕುಗಳ ಲಕ್ಷಣ ಅಂತೇಳಿ ಕರೀಬಹುದು. ಸೆಕೆಂಡ್ ಒನ್, ಅಕ್ಸೆಪ್ಟೆಡ್ ಬೈ ದಿ ಸ್ಟೇಟ್. ರಾಜ್ಯದಿಂದ ಅಂಗೀಕಾರ ಪಡೆದುಕೊಂಡಿವೆ. ಹಕ್ಕುಗಳು ರಾಜ್ಯದಿಂದ ಅಂಗೀಕಾರವನ್ನು ಪಡೆದುಕೊಂಡಿವೆ. ಪ್ರತಿಯೊಂದು ದೇಶವೂ ಕೂಡ ತನ್ನ ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿ ತನ್ನ ಪ್ರಜೆಗಳ ಅಭಿವೃದ್ಧಿ, ಏಳಿಗೆ ಮತ್ತು ಅವರ ಒಂದು ಸಂತೃಪ್ತಿ ಜೀವನಕ್ಕಾಗಿ ಹಲವಾರು ರೀತಿಯಾದ ಹಕ್ಕುಗಳನ್ನು ಕೊಡಲ್ಪಟ್ಟಿದೆ. ಅದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತನಾ ಸ್ವಾತಂತ್ರ್ಯ, ಸಾಮಾಜಿಕ ಹಕ್ಕು, ರಾಜಕೀಯ ಹಕ್ಕು, ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಹಕ್ಕು, ಈ ರೀತಿಯಾದ ಹಲವಾರು ಹಕ್ಕುಗಳನ್ನು ಪ್ರಜೆಗಳು ರಾಜ್ಯದಲ್ಲಿ ಅನುಭವಿಸ್ತಾ ಇದ್ದಾರೆ. ಅಂತ ಹಕ್ಕುಗಳನ್ನು ಯಾರು ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ರಾಜ್ಯ ಕೊಟ್ಟಿದೆ. ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ತನ್ನ ಪ್ರಜೆಗಳಿಗೆ ಹಕ್ಕುಗಳನ್ನು ರಾಜ್ಯವೇ ಕೊಟ್ಟಿದೆ. ಹಾಗಾಗಿ ಪ್ರತಿಯೊಂದು ದೇಶವೂ ಕೂಡ ಸಂವಿಧಾನಾತ್ಮಕವಾಗಿ ಅಥವಾ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳಿಗೆ ರಾಜ್ಯವು ಹಕ್ಕನ್ನು ಕೊಟ್ಟಿರೋದನ್ನ ನಾವು ಅಧ್ಯಯನವನ್ನು ಮಾಡಬಹುದು. ಹಾಗಾಗಿ ಬೇರೆ ಬೇರೆ ದೇಶದಲ್ಲಿ ಈ ಹಕ್ಕುಗಳನ್ನು ನಾವು ಕಾಣ್ತೀವಿ. ಸೊ ನಾಗರಿಕ ಹಕ್ಕುಗಳಿದ್ದಾವೆ, ಸಾಮಾಜಿಕ ಹಕ್ಕುಗಳಿದ್ದಾವೆ, ಮೂಲಭೂತ ಹಕ್ಕುಗಳಿದ್ದಾವೆ. ಇದು ಸಂವಿಧಾನಾತ್ಮಕವಾಗಿ ಆಯಾ ದೇಶದ ಪ್ರಜೆಗಳಿಗೆ ರಾಜ್ಯ ಕೊಟ್ಟಿರುವಂತಹ ಹಕ್ಕುಗಳಾಗಿವೆ. ಭಾರತ ಸಂವಿಧಾನವನ್ನು ಕೂಡ ನಾವು ನೋಡಿದ್ರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ 12ರಿಂದ ವಿಧಿ 35ರವರೆಗೆ ಮೂಲಭೂತ ಹಕ್ಕುಗಳನ್ನು ರಾಜ್ಯ ಕೊಟ್ಟಿದೆ. ಈ ಹಕ್ಕುಗಳನ್ನು ಪ್ರಜೆಗಳು ಇನ್ನೊಬ್ಬರಿಗೆ ಅಡಚಣೆ ಉಂಟಾಗದಂತೆ ಅನುಭವಿಸಲು ಅವಕಾಶವನ್ನು ನೀಡಲಾಗಿದೆ. ದಿ ಸ್ಟೇಟ್ ಈಸ್ ದ ಅಲ್ಟಿಮೇಟ್ ಎಂಬಾಡಿಮೆಂಟ್ ಆಫ್ ದಿ ಹ್ಯೂಮನ್ ರೈಟ್ಸ್ ಆಫ್ ಹ್ಯೂಮನ್ ಲೈಫ್. ಸೊ ಹಕ್ಕುಗಳು ಮಾನವನ ಸಾಮಾಜಿಕ ಜೀವನದಿಂದ ಉಗಮವಾಗಿದ್ದರು. ಅದಕ್ಕೆ ಅಂತಿಮ ರೂಪ ಯಾವುದು ಕೊಟ್ಟಿದೆ ಅಂತಂದ್ರೆ ರಾಜ್ಯ ಕೊಟ್ಟಿದೆ. ಸಮಾಜದಿಂದ ಹಕ್ಕುಗಳು ಬಂದಿರಬಹುದು, ಆದರೆ ಅದನ್ನ ಕಾನೂನಾತ್ಮಕವಾಗಿ ಹಕ್ಕುಗಳನ್ನು ಕೊಟ್ಟಿರುವಂತ ಒಂದು ಕೆಲಸವನ್ನ ಯಾರು ಮಾಡಿದೆ ಅಂತಂದ್ರೆ ರಾಜ್ಯ ಮಾಡಿದೆ. ಹಾಗಾಗಿ ಯಾರು ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂತವರಿಗೆ ಶಿಕ್ಷೆ ನೀಡುವಂತಹ ಅಧಿಕಾರ ಒಂದು ರಾಜ್ಯಕ್ಕೆ ಇರ್ತದೆ. ಹಾಗಾಗಿ ಇಂಥ ಹಕ್ಕುಗಳು ಬಹಳ ಮುಖ್ಯವಾದಂತಹ ಹಕ್ಕುಗಳಂತೇಳಿ ನಾವು ಕರೀಬಹುದು. ರಾಜ್ಯದಿಂದ ಅಂಗೀಕಾರ ಪಡೆದುಕೊಂಡಿವೆ. ಯಾರು ರಾಜ್ಯ ರಚನೆ ಮಾಡುವಂತ ಅಂದ್ರೆ ಕಾನೂನಾತ್ಮಕವಾಗಿ ಹಕ್ಕುಗಳನ್ನು ಏನು ರಚನೆ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಯಾರು ನಡೀತಾರೆ ಅಂತವರಿಗೆ ಶಿಕ್ಷೆಯನ್ನು ನೀಡುವಂತಹ ಅಧಿಕಾರ ರಾಜ್ಯಕ್ಕೆ ಇರ್ತದೆ. ಸೊ ಬೇರೆ ಬೇರೆ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯಾದ ಶಿಕ್ಷೆ ಇರೋದನ್ನ ಕಾಣ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ಜೀವಿಸುವಂತ ಹಕ್ಕು ಪ್ರತಿಯೊಬ್ಬರು ಕೂಡ ಇದೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ಕೊಲೆಯನ್ನ ಮಾಡಿದಾಗ ಅಥವಾ ಅವನನ್ನ
ಏನು ಮರ್ಡರ್ ಮಾಡಿದಾಗ ಅಂಥವನಿಗೆ ರಾಜ್ಯ ಕಾನೂನನ್ನು ನೀಡುತ್ತೆ. ಆ ಕಾನೂನಿನ ಪ್ರಕಾರ 14 ವರ್ಷಗಳ ಕಾಲ ಜೈಲು ಶಿಕ್ಷೆ ನೀಡುವಂಥ ಒಂದು ಅವಕಾಶ ಕಾನೂನಲ್ಲಿ ಇದ್ದಾವೆ. ಹಾಗಾಗಿ ಈ ಬೇರೆ ಬೇರೆ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಾದ ಕಾನೂನುಗಳನ್ನ ರಾಜ್ಯ ಮಾಡಿದೆ. ಹಾಗಾಗಿ ಹಕ್ಕುಗಳನ್ನ ರಾಜ್ಯ ನೀಡುತ್ತೆ ಪ್ರಜೆಗಳಿಗೆ. ಪ್ರಜೆಗಳು ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಾಗ ಅಂಥವರಿಗೆ ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ಕೂಡ ರಾಜ್ಯಕ್ಕೆ ಇದೆ. ಥರ್ಡ್ ಒನ್, ಪರ್ಪಸ್ ಆಫ್ ಸೋಷಿಯಲ್ ವೆಲ್ಫೇರ್. ಹಕ್ಕುಗಳ ಉದ್ದೇಶ ಏನು? ಹಕ್ಕುಗಳ ಉದ್ದೇಶ ಏನಂದ್ರೆ ಸಮಾಜ ಕಲ್ಯಾಣವೇ ಆಗಿದೆ. ಸೋಷಿಯಲ್ ವೆಲ್ಫೇರ್ ಪರ್ಪಸ್ ಅನ್ನ ಹಕ್ಕುಗಳು ಒಳಗೊಂಡಿವೆ. ರೈಟ್ಸ್ ಡು ನಾಟ್ ಒರಿಜಿನೇಟ್ ಫಾರ್ ದಿ ಬೆನಿಫಿಟ್ ಆಫ್ ಎನಿ ಒನ್ ಪರ್ಸನ್. ಸೊ ಹಕ್ಕುಗಳು ಯಾವುದೇ ಒಬ್ಬ ವ್ಯಕ್ತಿಯ ಉಪಯೋಗಕ್ಕಾಗಿ ಉಗಮ ಆಗಿಲ್ಲ. ಅಂದ್ರೆ ಒಬ್ಬನಿಗೋಸ್ಕರ ಹಕ್ಕುಗಳು ಬಂದಿಲ್ಲ. ಸಮಾಜದಲ್ಲಿ ವಾಸ ಮಾಡ್ತಾರಂತ ಅಥವಾ ರಾಜ್ಯದಲ್ಲಿ ವಾಸ ಮಾಡ್ತಾರಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಕ್ಕುಗಳು ಇದಾವೆ. ಹಾಗಾಗಿ ಇಂಥ ಹಕ್ಕುಗಳು ಒಬ್ಬರಿಗೋಸ್ಕರ ಇರೋದಿಲ್ಲ. ಒಬ್ಬರಿಗೋಸ್ಕರ ಹಕ್ಕುಗಳಿದ್ದಾಗ ಅದು ಸರ್ವಾಧಿಕಾರ ಆಗುತ್ತೆ, ಅಥವಾ ಇನ್ನೂ ನಾವು ಬೇರೆ ರೀತಿಯಾಗಿ ಹೇಳಿದರೆ ಒಂದು ಶೋಷಣೀಯ ಸರ್ಕಾರ ಆಗುತ್ತೆ. ಹಾಗಾಗಿ ಹಕ್ಕುಗಳು ಸಾರ್ವತ್ರಿಕವಾಗಿರ್ತವೆ, ಪ್ರತಿಯೊಬ್ಬರು ಕೂಡ ಅನ್ವಯ ಆಗುತ್ತೆ. ಯಾವುದೇ ಕುಲ, ಜಾತಿ, ಧರ್ಮ, ಲಿಂಗ, ಭಾಷೆ, ಪ್ರಾದೇಶಿಕತೆ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾದ ಭೇದ ಭಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಕ್ಕುಗಳು ರಾಜ್ಯಕ್ಕೆ ಕೊಡುವಂತಹ ಸಂದರ್ಭದಲ್ಲಿ ಸಮಾನವಾಗಿ ಹಕ್ಕುಗಳನ್ನು ನೀಡಿರುತ್ತೆ. ಹಾಗಾಗಿ ರೈಟ್ಸ್ ಆರ್ ಬೆನಿಫಿಷಿಯಲ್ ಟು ದಿ ಇಂಡಿವಿಜುವಲ್ ಆಸ್ ದೇ ಹ್ಯಾವ್ ಎ ಯೂನಿವರ್ಸಲ್ ಫಾರ್ಮ್. ಹಕ್ಕುಗಳು ಸಾರ್ವತ್ರಿಕ ಸ್ವರೂಪವನ್ನು ಹೊಂದಿರೋದ್ರಿಂದ ವ್ಯಕ್ತಿಗೆ ಉಪಯೋಗಕಾರಿಯಾಗಿವೆ. ಸಮಾಜದಿಂದ ಬಂದಿರೋದ್ರಿಂದ ಸಮಾಜದ ಎಲ್ಲಾ ಜನರಿಗೆ, ಅಂದ್ರೆ ಯಾರ್ಯಾರು ವಾಸ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ಹಕ್ಕುಗಳು ಅನ್ವಯ ಆಗ್ತವೆ. ಹಾಗಾಗಿ ಎಲ್ಲಾ ಜನರು ಕೂಡ ಅನ್ವಯ ಆಗುವಂತ ಒಂದು ಸಾರ್ವತ್ರಿಕ ರೂಪವನ್ನ ಈ ಒಂದು ಹಕ್ಕುಗಳು ಒಳಗೊಂಡಿವೆ. ಎವ್ರಿ ಪರ್ಸನ್ ಥ್ರೀವ್ಸ್ ಆನ್ ಎಂಜಾಯಿಂಗ್ ದಿ ರೈಟ್ಸ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಕ್ಕುಗಳನ್ನು ಅನುಭವಿಸೋದ್ರಿಂದ ಅಭಿವೃದ್ಧಿ ಸಾಧಿಸಿಕೊಳ್ಳುತ್ತಾನೆ. ಹಕ್ಕುಗಳು ಇರೋದ್ರಿಂದಾನೇ ಆತ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಕಲ್ಯಾಣದ ಒಂದು ಚಿಂತನೆ ಜಾರಿಗೆ ಬರಲಿಕ್ಕೆ ಸಾಧ್ಯ. ಅಂದ್ರೆ ಮೂಲಭೂತ ಅವಶ್ಯಕತೆಗಳನ್ನು ಎಲ್ಲರೂ ಕೂಡ ಅನುಭವಿಸ್ಲಿಕ್ಕೆ ಯಾವುದು ಪ್ರಮುಖವಾದ ಕಾರಣ ಅಂತಂದ್ರೆ ಹಕ್ಕುಗಳೇ ಕಾರಣ. ಹಾಗಾಗಿ ಬಡತನ, ಅಜ್ಞಾನ, ಅಂಧಕಾರ, ಶೋಷಣೆ ಇವೆಲ್ಲವುಗಳಿಂದ ಮುಕ್ತಿ ಆಗಬೇಕಾದ್ರೆ ಅದು ಯಾವುದರಿಂದ ಮಾತ್ರ ಸಾಧ್ಯ? ಹಕ್ಕುಗಳಿಂದ ಮಾತ್ರ ಸಾಧ್ಯ. ವಿ ನೀಡ್ ರೈಟ್ಸ್ ಟು ಬಿ ಫ್ರೀ ಫ್ರಮ್ ಪಾವರ್ಟಿ, ಇಗ್ನೋರೆನ್ಸ್, ಡಾರ್ಕ್ನೆಸ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್. ಸೊ ಸಮಾಜದಲ್ಲಿ ಅನೇಕ ಶೋಷಣೆಗಳು ನಡೀತವೆ. ಅಂತ ಶೋಷಣೆಗಳು ನಿರ್ನಾಮ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಹಕ್ಕುಗಳನ್ನು ಅನುಭವಿಸಲೇಬೇಕಾಗತ್ತೆ. ಆ ಹಕ್ಕುಗಳನ್ನು ಅನುಭವಿಸಿದಾಗ ಮಾತ್ರ ವ್ಯಕ್ತಿ ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿ ಹಕ್ಕುಗಳು ಸಮಾಜ ಕಲ್ಯಾಣದ ಅಭಿವೃದ್ಧಿಯ ಉದ್ದೇಶವನ್ನು ಒಳಗೊಂಡಿವೆ ಅಂತೇಳಿ ನಾವು ಹೇಳ್ಬೋದು. ಫೋರ್ತ್ ಒನ್, ರೈಟ್ಸ್ ಇನ್ಕ್ಲೂಡ್ ಡ್ಯೂಟೀಸ್. ಹಕ್ಕುಗಳು ಕರ್ತವ್ಯಗಳೊಂದಿಗೆ ಸೇರ್ಪಡೆಯಾಗಿವೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನು ಹಕ್ಕುಗಳನ್ನು ಅನುಭವಿಸ್ತಾನೆ ಆ ಹಕ್ಕುಗಳ ಜೊತೆಗೆ ಯಾವುದು ಸೇರ್ಪಡೆಯಾಗಿವೆ ಅಂತಂದ್ರೆ ಕರ್ತವ್ಯಗಳು ಸೇರ್ಪಡೆಯಾಗಿವೆ. ಪ್ರತಿಯೊಂದು ಹಕ್ಕನ್ನ ಮಾನವ ಏನು ಅನುಭವಿಸ್ತಾನೆ ಅದರ ಜೊತೆಗೆ ನಾವು ಯಾವುದನ್ನು ಕಾಣ್ಬೋದು? ಕರ್ತವ್ಯವನ್ನ ಕಾಣ್ಬೋದು. ಹಾಗಾಗಿ ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಂತೇಳಿ ಇದೆ ಅಂತ ನಾವು ಕರೀಬಹುದು. ಅಥವಾ ಹಕ್ಕುಗಳ ಜೊತೆಯಲ್ಲೇ ಕರ್ತವ್ಯವನ್ನು ಕೂಡ ನಾವು ಕಾಣ್ತೀವಿ. ಸೊ ಒಂದು ಪ್ರಾಣಿಯ ಮೆದುಳು ಮತ್ತು ಹೃದಯಕ್ಕೆ ಹಕ್ಕು ಮತ್ತು ಕರ್ತವ್ಯವನ್ನು ಹೋಲಿಕೆಯನ್ನು ಮಾಡಬಹುದು. ಒಂದನ್ನು ಬಿಟ್ಟು ಮತ್ತೊಂದು ಇರ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಎರಡೂ ಕೂಡ ಜೊತೆಯಾಗಿ ಇರೋದನ್ನು ನಾವು ಕಾಣ್ಬೋದು. ರೈಟ್ಸ್ ಆರ್ ಪೇಯ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಡ್ಯೂಟಿ ಪರ್ಫಾರ್ಮ್ ಬೈ ದಿ ಪರ್ಸನ್. ಹಕ್ಕುಗಳು ಅನುಭವಿಸುವ ಎಡೆಯಲ್ಲೆಲ್ಲ, ಅಂದ್ರೆ ಯಾವ ಕಡೆ ಹಕ್ಕುಗಳನ್ನು ಅನುಭವಿಸ್ತಾರೆ ಅಲ್ಲಿ ಎಲ್ಲಾ ಕಡೆ ಕೂಡ ಕರ್ತವ್ಯಗಳು ಇದ್ದೇ ಇರ್ತವೆ ಅನ್ನೋದನ್ನ ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ದೇರ್ ಆರ್ ಮೋರ್ ರೈಟ್ಸ್ ಆನ್ ಡ್ಯೂಟಿ. ಸೊ ಕರ್ತವ್ಯ ಅಥವಾ ಅಧಿಕಾರ ಇರುವ ಕಡೆ ಹಕ್ಕುಗಳು ಅಧಿಕವಾಗಿ ದೊರಕುತ್ತವೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿನೇ ಎಜ್ಜೆ ಲಾಸ್ಕಿ ಎನ್ನುವ ಚಿಂತಕ ಏನ್ ಹೇಳ್ತಾನೆ ಅಂದ್ರೆ, ಏನು ವ್ಯಕ್ತಿ ಹಕ್ಕುಗಳನ್ನು ಅನುಭವಿಸ್ತಾನೆ, ಹಕ್ಕುಗಳನ್ನು ಅನುಭವಿಸುವ ಜೊತೆಗೆ ಅವನೇನು ಆಹಾರವನ್ನ ಸೇವನೆ ಮಾಡ್ತಾನೆ, ಆ ಆಹಾರವನ್ನು ಸೇವನೆ ಮಾಡುವಂತ ವ್ಯಕ್ತಿಯು ಕರ್ತವ್ಯವನ್ನ ಚಲಾಯಿಸದಿದ್ದರೆ ಅವನಿಗೆ ಆಹಾರ ಸೇವಿಸುವಂತ ಅಧಿಕಾರ ಇಲ್ಲ ಅನ್ನೋದನ್ನ ಎಜ್ಜೆ ಲಾಸ್ಕಿ ಚರ್ಚೆಯನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಕರ್ತವ್ಯ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಕರ್ತವ್ಯ ಅಂತಂದ್ರೆ ದೇಶಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ವಿಧೇಯತೆಯನ್ನು ತೋರಿಸುವಂಥದ್ದು, ನಿಷ್ಠೆಯನ್ನು ತೋರಿಸುವಂಥದ್ದು, ಅಥವಾ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯ ಏನಿದೆ ಅಥವಾ ಜವಾಬ್ದಾರಿಗಳಿಂದವೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು, ಇದನ್ನು ನಾವು ಕರ್ತವ್ಯ ಅಂತ ನಾವು ಕರಿತೀವಿ. ಸೊ ದೇಶಕ್ಕೋಸ್ಕರ ತೆರಿಗೆಯನ್ನು ಕೊಟ್ಟುವಂಥದ್ದು,
ಆಮೇಲೆ ದೇಶದ ಒಂದು ರಾಷ್ಟ್ರ ಬಾವುಟವನ್ನ, ರಾಷ್ಟ್ರಗೀತೆಯನ್ನ ಮತ್ತು ಸಂವಿಧಾನವನ್ನ ಗೌರವಿಸೋದು, ಸ್ವತಂತ್ರ ಉದಾತ್ತ ಆದರ್ಶಗಳನ್ನ ಪರಿಪಾಲನೆ ಮಾಡೋದು, ಕಷ್ಟದಲ್ಲಿರೋರಿಗೆ ಸೇವೆಯನ್ನ ಮಾಡುವಂಥವ್ರು, ಆಮೇಲೆ ವೃದ್ಧರಿಗೆ ಮತ್ತು ಅಪಾಯದ ಸ್ಥಿತಿಯಲ್ಲಿ ಇರುವಂಥವರಿಗೆ ಅವರನ್ನ ರಕ್ಷಣೆ ಮಾಡುವಂಥದ್ದು, ಹಿರಿಯರನ್ನ ಜೊತೆಗೆ ಗುರು ಹಿರಿಯರನ್ನ ಗೌರವ ಸೂಚಿಸುವಂಥದ್ದು, ಇದೆಲ್ಲವೂ ಕೂಡ ಕರ್ತವ್ಯಗಳಾಗಿದ್ದಾವೆ. ಒಂದು ದೇಶದಲ್ಲಿ ವಾಸ ಮಾಡ್ತಾರಂತ ಒಬ್ಬ ನಿಜವಾದ ಪ್ರಜೆ ಅಂತಂದ್ರೆ ಅವನು ಹಕ್ಕುಗಳನ್ನ ಏನು ಅನುಭವಿಸ್ತಾನೆ, ಅದ್ರ ಜೊತೆಗೆ ಅವನು ಕರ್ತವ್ಯವನ್ನು ಚಲಾಯಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಥವಾ ನಿಜವಾದ ಪ್ರಜೆ ಅಂದ್ರೆ ಅವನು ಕರ್ತವ್ಯವನ್ನು ಚಲಾಯಿಸಿದಾಗ ಮಾತ್ರ ಅಂತ ನಾವು ಹೇಳ್ಬೋದು. ರೈಟ್ಸ್ ಇನ್ಕ್ಲೂಡ್ ಲೆಜಿಸ್ಲೇಟಿವ್ ಫಾರ್ಮ್. ಹಕ್ಕುಗಳು ಶಾಸನ ರೂಪವನ್ನು ಹೊಂದಿರುತ್ತವೆ. ಇದು ಸಹಜವಾಗಿ ಮತ್ತೆ ವಿಶ್ವದ ಎಲ್ಲಾ ದೇಶಗಳಲ್ಲೂ ಕೂಡ ಇರುವಂತದ್ದು. ರೈಟ್ಸ್ ಆರ್ ಸ್ಟೇಟ್ ಕಂಟ್ರೋಲ್ಡ್. ಹಕ್ಕುಗಳು ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಹಕ್ಕುಗಳನ್ನ ಬೇಡವಾದಾಗ ನಿರ್ಬಂಧಿಸುವಂತಹ ಅಧಿಕಾರ ರಾಜ್ಯಕ್ಕೆ ಇದೆ. ಉದಾಹರಣೆಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಅಂದ್ರೆ ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆದಾಗ, ಅಥವಾ ಇನ್ನು ಬೇರೆ ಬೇರೆ ಪ್ರಕೃತಿ ವಿಕೋಪಗಳು ನಡೆದಂತಹ ಸಂದರ್ಭದಲ್ಲಿ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹಾಕುವಂತಹ ಅಧಿಕಾರ ರಾಜ್ಯಕ್ಕೆ ಇದೆ. ಅದು ಕಾನೂನಾತ್ಮಕವಾಗಿದೆ. ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರು ಕೂಡ ಹಕ್ಕುಗಳನ್ನು ಅನುಭವಿಸ್ತಾರೆ. ಸೊ ಯಾರೂ ಕೂಡ ಹಕ್ಕುಗಳ ವಿರುದ್ಧವಾಗಿ ನಡೆಯೋ ಹಾಗಿಲ್ಲ. ಅದು ಸಾಮಾಜಿಕ ಹಕ್ಕು, ಆರ್ಥಿಕ ಹಕ್ಕು, ರಾಜಕೀಯ ಹಕ್ಕು, ಶೈಕ್ಷಣಿಕ, ಈ ತರ ಹಲವಾರು ಹಕ್ಕುಗಳಿದ್ದಾವೆ. ಆ ಪ್ರತಿಯೊಂದು ಹಕ್ಕುಗಳು ಕೂಡ ಕಾನೂನುಗಳಿದ್ದಾವೆ. ಆ ಕಾನೂನುಗಳನ್ನ ಮೀರಿ ಯಾರು ಕೂಡ ತಮ್ಮ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ದ ಪರ್ಪಸ್ ಆಫ್ ದಿ ಸ್ಟೇಟ್ ಇಸ್ ಟು ಎನ್ಶ್ಯೂರ್ ದಟ್ ಎವ್ರಿ ಸಿಟಿಸನ್ ಶುಡ್ ಎಂಜಾಯ್ ಈಕ್ವಲ್ ರೈಟ್ಸ್ ಅಂಡ್ ಫ್ರೀಡಮ್ಸ್. ಸೊ ಪ್ರತಿಯೊಬ್ಬ ಪ್ರಜೆಯು ಕೂಡ ಸಮಾನವಾದ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುವಂತ ಉದ್ದೇಶ ರಾಜ್ಯಕ್ಕೆ ಇದೆ. ಸೊ ರಾಜ್ಯ ತನ್ನ ಪ್ರಜೆಗಳನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡುತ್ತೆ. ಪ್ರಜೆಗಳು ರಾಜ್ಯಕ್ಕೆ ವಿಧೇಯತೆಯನ್ನ ತೋರಿಸ್ಬೇಕು. ಹಾಗಾಗಿ ಪ್ರಜೆಗಳು ಹಕ್ಕುಗಳನ್ನು ಅನುಭವಿಸ್ಬೇಕಾದಾಗ, ಸ್ವಾತಂತ್ರ್ಯವನ್ನು ಅನುಭವಿಸ್ಬೇಕಾದಾಗ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅನುಭವಿಸ್ಬೇಕಾಗತ್ತೆ. ಕಾನೂನು ಪ್ರಕಾರ ಜೀವನವನ್ನ ಮಾಡಬೇಕಾಗತ್ತೆ. ಅಂಡ್ ದ ಪ್ರಿನ್ಸಿಪಲ್ ದಟ್ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಎವ್ರಿ ಒನ್ ಈಸ್ ಎಂಟೈಟಲ್ ಟು ಎಂಜಾಯ್ ದಿ ರೈಟ್ಸ್. ಸೊ ಕಾನೂನಿನ ಮುಂದೆ ಸರ್ವರು ಕೂಡ ಸಮಾನರಾಗಿದ್ದಾರೆ. ಕಾನೂನು ಶ್ರೇಷ್ಠ ಆಗಿರುತ್ತೆ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ವಿಧೇಯತೆಯನ್ನು ತೋರಿಸಲೇಬೇಕಾಗತ್ತೆ. ಯಾರು ಕಾನೂನಿಗೆ ಮೀರಿ ವರ್ತನೆಯನ್ನ ಮಾಡ್ತಾರೆ ಅಂತವರಿಗೆ ಶಿಕ್ಷೆ ಅನ್ನೋದಿದ್ದೇ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಕ್ಕುಗಳಿದ್ದಾವೆ. ಸೊ ಮಹಿಳೆಯರಿಗೆ ಹಕ್ಕುಗಳಿದ್ದಾವೆ, ಮಕ್ಕಳಿಗೆ ಹಕ್ಕುಗಳಿದ್ದಾವೆ, ಹಿರಿಯ ನಾಗರಿಕರಿಗೆ ಹಕ್ಕುಗಳಿದ್ದಾವೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಕ್ಕುಗಳನ್ನು ಅನುಭವಿಸ್ಲಿಕ್ಕೆ ಅವಕಾಶಗಳು ಇವೆ. ಸೊ ಇದು ಕಾನೂನಿನ ರೂಪವನ್ನ ಹಕ್ಕುಗಳು ಹೊಂದಿರೋದನ್ನ ನಾವು ಅಧ್ಯಯನ ಮಾಡಬಹುದು. ಇದು 5ನೇ ಪ್ರಮುಖ ಹಕ್ಕುಗಳ ಲಕ್ಷಣಗಳಾಗಿವೆ. 6ನೇ ಲಕ್ಷಣ, ಹಕ್ಕುಗಳು ಸಾರ್ವತ್ರಿಕ ಲಕ್ಷಣವನ್ನು ಹೊಂದಿವೆ. ರೈಟ್ಸ್ ಎ ಯೂನಿವರ್ಸಲ್ ಕ್ಯಾರೆಕ್ಟರ್. ಸಾರ್ವತ್ರಿಕ ಲಕ್ಷಣವನ್ನು ಒಳಗೊಂಡಿವೆ. ವಿ ಅಕ್ನಾಲೆಡ್ಜ್ ದಟ್ ರೈಟ್ಸ್ ಎಕ್ಸಿಸ್ಟ್ ಫ್ರಮ್ ಸೊಸೈಟಿ. ಈಗಾಗಲೇ ನಾವು ಈ ಹಿಂದಿನ ಒಂದು ಸ್ಲೈಡ್ಸ್ ಅಲ್ಲಿ ಅಧ್ಯಯನವನ್ನು ಮಾಡಿರೋ ಹಾಗೆ ಸಮಾಜದಿಂದ ಅಂಗೀಕೃತವಾಗಿರುವಂತದ್ದನ್ನ ನಾವು ಹಕ್ಕುಗಳು ಅಂತೇಳಿ ನಾವು ಕರೀಬಹುದು. ಸಮಾಜದಿಂದ ಮಾನ್ಯತೆಯನ್ನು ಪಡೆದುಕೊಂಡಿವೆ. ಸಮಾಜದ ಅವಶ್ಯಕತೆಗೆ ತಕ್ಕಂತೆ ಹಕ್ಕುಗಳು ಅಸ್ತಿತ್ವ ಕಂಡಿವೆ. ಸಮಾಜಕ್ಕೆ ಏನ್ ಬೇಕಾಗಿದೆ ಅದಕ್ಕೆ ಅನುಗುಣವಾಗಿ ಹಕ್ಕುಗಳು ಜಾರಿಗೆ ಬಂದಿರೋದನ್ನು ಕಾಣಬಹುದು. ರೈಟ್ಸ್ ಎಕ್ಸಿಸ್ಟ್ ಟು ಸೂಟ್ ಸೊಸೈಟೀಸ್ ನೀಡ್. ಎವ್ರಿ ಸ್ಟೇಟ್ ಇನ್ ದಿ ವರ್ಲ್ಡ್ ಹ್ಯಾಸ್ ರೈಟ್ಸ್. ಸೊ ಪ್ರತಿಯೊಂದು ವಿಶ್ವದ ರಾಜ್ಯವೂ ಕೂಡ, ಸೊ ವಿಶ್ವದ ಯಾವುದೇ ಒಂದು ದೇಶವನ್ನು ನೋಡಿದ್ರು ಕೂಡ ಅಲ್ಲಿ ಸಹಜವಾಗಿ ಹಕ್ಕುಗಳು ಇದ್ದೇ ಇದ್ದಾವೆ. ಅಮೆರಿಕದಲ್ಲೂ ಕೂಡ ಇದೆ, ಜಪಾನಲ್ಲೂ ಇದೆ, ಜರ್ಮನಿಯಲ್ಲೂ ಕೂಡ ಇದೆ, ರಷ್ಯಾದಲ್ಲೂ ಇದೆ, ಯುಗೋಸ್ಲೋವೇಕಿಯಾ, ಭಾರತ. ನೀವು ಯಾವುದೇ ದೇಶವನ್ನು ನೋಡಿ, ಎಲ್ಲಾ ದೇಶದಲ್ಲೂ ಕೂಡ ಹಕ್ಕುಗಳಿದ್ದಾವೆ. ಹಕ್ಕುಗಳಿಲ್ಲದ ಒಂದು ವಿಶ್ವವನ್ನ ಅಥವಾ ಪ್ರಪಂಚದ ಯಾವುದೇ ದೇಶವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಬಗೆಯ ಸರ್ಕಾರ ಪದ್ಧತಿ ಆಗಿರಲಿ, ಪ್ರತಿಯೊಂದು ಸರ್ಕಾರ ಪದ್ಧತಿಯಲ್ಲೂ ಕೂಡ ಹಕ್ಕುಗಳನ್ನು ನಾವು ಸಹಜವಾಗಿ ಇದ್ದೇ ಇದ್ದಾವೆ ಅಂತ ನಾವು ಹೇಳಬಹುದು. ವಿಶ್ವದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹಕ್ಕುಗಳಿವೆ. ಹಕ್ಕುಗಳಿಲ್ಲದ ರಾಜ್ಯವನ್ನು ನಾವು ಕಾಣಲು ಸಾಧ್ಯವಿಲ್ಲ. ಎ ಸ್ಟೇಟ್ ವಿತೌಟ್ ರೈಟ್ಸ್ ಕೆನಾಟ್ ಬಿ ಸೀನ್. 7th one, ರೈಟ್ಸ್ ಹ್ಯಾವ್ ಎ ಡೈನಾಮಿಕ್ ಕ್ಯಾರೆಕ್ಟರ್. ಹಕ್ಕುಗಳು ಚಲನಶೀಲ ಗುಣವನ್ನು ಒಳಗೊಂಡಿವೆ, ಅಂದ್ರೆ ಬದಲಾವಣೆಯ ಒಂದು ರೂಪವನ್ನು ಒಳಗೊಂಡಿವೆ. ಕಾಲ, ಸಮಯ, ಸಂದರ್ಭಕ್ಕೆ ತಕ್ಕಂತೆ ಹಕ್ಕುಗಳ ಬದಲಾವಣೆಯನ್ನು ನಾವು ಕಾಣಬಹುದು, ಅಥವಾ ಹಕ್ಕುಗಳ ಅನುಭವಿಸಿಕೆಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಅಮೆರಿಕದಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳಿದ್ರೆ, ಅಮೆರಿಕಾದಲ್ಲಿ 1791ರಲ್ಲಿ ಮೊದಲ ಬಾರಿಗೆ ಬಿಲ್ ಆಫ್ ರೈಟ್ಸ್ ಅಥವಾ ಹಕ್ಕುಗಳು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಆಗ ಇದ್ದಂತ ಒಂದು ಹಕ್ಕುಗಳ ಒಂದು ಸ್ಥಿತಿನೇ ಬೇರೆ, ಪ್ರಸ್ತುತ ಅಮೆರಿಕದಲ್ಲಿರುವಂತಹ ಹಕ್ಕುಗಳ ಸ್ಥಿತಿನೇ ಬೇರೆ.
ಭಾರತದಲ್ಲೂ ಕೂಡ ಹಾಗೇನೆ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಇದ್ದಂತ ಒಂದು ಹಕ್ಕುಗಳ ಒಂದು ಪರಿಸ್ಥಿತಿನೇ ಬೇರೆ, ಗುಣವೇ ಬೇರೆ. ಪ್ರಸ್ತುತ ಇರುವಂತಹ ಹಕ್ಕುಗಳ ಗುಣವೇ ಬೇರೆ ಬೇರೆ ಇದೆ. ಹಾಗಾಗಿ ಪ್ರತಿಯೊಂದು ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ಹಕ್ಕುಗಳು ಬದಲಾವಣೆಯನ್ನ ಕಾಣ್ತವೆ. ಹಕ್ಕುಗಳು ನಿಂತ ನೀರಂತಿರದೆ ಹರಿಯುವ ನೀರಿನಂತಿರುತ್ತದೆ. ರೈಟ್ಸ್ ಆರ್ ಲೈಕ್ ಫ್ಲೋಯಿಂಗ್ ವಾಟರ್, ನಾಟ್ ಸ್ಟಾಗ್ನೆಟ್ ವಾಟರ್. ಒಂದು ನಿಂತ ನೀರಲ್ಲ ಏನು ಹಕ್ಕುಗಳು, ಸದಾಕಾಲ ಕೂಡ ಬದಲಾವಣೆ ಆಗ್ತವೆ. ರೈಟ್ಸ್ ಆರ್ ಇವಾಲ್ವಿಂಗ್. ಸೊ ಹಕ್ಕುಗಳು ವಿಕಾಸದ ಗುಣವನ್ನ ಹೊಂದಿವೆ, ಬದಲಾವಣೆಯ ಗುಣವನ್ನ ಒಳಗೊಂಡಿವೆ. ಸೊ ಹಾಗಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಇತರೆ ಪರಿಸ್ಥಿತಿಗಳಿಗೆ ತಕ್ಕಂತೆ ಹೊಂದಾಣಿಕೆ ಆಗಬೇಕಾದ್ರೆ ಹಕ್ಕುಗಳ ರಚನೆಯಲ್ಲೂ ಕೂಡ ಬದಲಾವಣೆ ಆಗ್ಬೇಕಾಗತ್ತೆ. ನಾವು ಕಾಲ, ಸಮಯ, ಸಂದರ್ಭ ಅಂತ ನಾವೇನ್ ಹೇಳ್ತೀವಲ್ಲ, ಅದಕ್ಕೆ ಅನುಗುಣವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಧಾರ್ಮಿಕ ಪರಿಸ್ಥಿತಿಗಳು ಬದಲಾವಣೆಗೆ ಒಳಪಟ್ಟಿರ್ತವೆ. ಬದಲಾವಣೆಗೆ ತಕ್ಕಂತೆ ಹಕ್ಕುಗಳು ಇರಬೇಕಾಗತ್ತೆ. ಆ ಹಕ್ಕುಗಳು ಬದಲಾವಣೆಗೆ ತಕ್ಕಂತೆ ಇದ್ದಾಗ ಮಾತ್ರ ಹಕ್ಕುಗಳ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ರೈಟ್ಸ್ ಆರ್ ಆಲ್ಸೋ ನೀಡ್ ಟು ಬಿ ಅಡ್ಜಸ್ಟೆಡ್ ಟು suit social, economic, political and other conditions. Eighth one, clarity in rights. ಸೊ ಹಕ್ಕುಗಳಲ್ಲಿ ಸ್ಪಷ್ಟತೆ ಇರುವುದನ್ನು ಕಾಣಬಹುದು. ಸೊ ಯಾವುದೇ ಒಂದು ದೇಶದ ಹಕ್ಕುಗಳಲ್ಲಿ ಗೊಂದಲತೆ ಇದ್ದಾಗ, ಸೊ ಕನ್ಫ್ಯೂಷನ್ ಇದ್ದಾಗ ಅಂತ ಹಕ್ಕುಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ವೆನ್ ದ ಸ್ಟೇಟ್ ಕ್ರಿಯೇಟ್ಸ್ ಎ ಎನ್ಫೋರ್ಸ್ ರೈಟ್ಸ್, ಇಟ್ ಎನ್ಫೋರ್ಸ್ ಈಚ್ ಆಫ್ ಇಟ್ಸ್ ಟರ್ಮ್ಸ್ ಅಂಡ್ ಪರ್ಪಸಸ್. ರಾಜ್ಯವು ಹಕ್ಕುಗಳನ್ನು ರಚಿಸಿ ಜಾರಿಗೆ ತರುವಾಗ ಅದರಲ್ಲಿನ ಪ್ರತಿಯೊಂದು ಪದಗಳನ್ನ ಮತ್ತು ಪ್ರತಿಯೊಂದು ಸಾಲನ್ನ ಹಾಗೂ ಉದ್ದೇಶವನ್ನ ಪರಿಶೀಲಿಸಿಯೇ ಜಾರಿಗೆ ತರುತ್ತೆ. ಆ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಬೇಕಾದಂತಹ ಸಂದರ್ಭದಲ್ಲಿ ಅದರಿಂದ ಆಗುವಂತಹ ಒಂದು ಅನುಕೂಲಗಳೇನಿದಾವೆ, ಅನಾಹುತಗಳೇನಿದಾವೆ, ಯಾವ ಪದಗಳನ್ನ ಬಳಸಿದರೆ ಯಾವ ರೀತಿಯಾದ ಒಂದು ಅರ್ಥ ನೀಡ್ತದೆ. ಸೊ ಈ ರೀತಿಯಾದ ಪ್ರತಿಯೊಂದು ಅಂಶವನ್ನು ಕೂಡ ಪರಿಗಣನೆ ಮಾಡಿಕೊಂಡು ಹಕ್ಕುಗಳನ್ನ ಜಾರಿಗೆ ತರಲಾಗುತ್ತೆ. ಹಾಗಾಗಿ ಹಕ್ಕುಗಳಲ್ಲಿ ಸ್ಪಷ್ಟತೆ ಇರೋದನ್ನು ನಾವು ಕಾಣಬಹುದು. ಇಫ್ ದೇರ್ ಈಸ್ ಕನ್ಫ್ಯೂಷನ್ ಇನ್ ದಿ ರೈಟ್ಸ್, ಇಟ್ ಈಸ್ ಡಿಫಿಕಲ್ಟ್ ಟು ಎನ್ಫೋರ್ಸ್. ಒಂದು ವೇಳೆ ಹಕ್ಕುಗಳಲ್ಲಿ ಅಸ್ಪಷ್ಟತೆ ಏನಾದ್ರು ಇದ್ರೆ ಅಥವಾ ಗೊಂದಲ ಏನಾದ್ರು ಉಂಟಾಗಂತ ಸಾಧ್ಯತೆ ಇದ್ರೆ ಅಂತ ಹಕ್ಕುಗಳು ಜಾರಿಗೆ ತರಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಕ್ಲೇಮ್ಸ್ ಮಸ್ಟ್ ಬಿ ಕ್ಲಿಯರ್, ಅಕ್ಯುರೇಟ್ ಅಂಡ್ ಕ್ಲಿಯರ್ ವಿತೌಟ್ ಅಲೋವಿಂಗ್ ಫಾರ್ ಡೌಟ್. ಸೊ ಹಾಗಾಗಿ ಹಕ್ಕುಗಳು ಸ್ಪಷ್ಟವಾಗಿರ್ಬೇಕಾಗತ್ತೆ ಮತ್ತು ನಿಖರವಾಗಿರ್ಬೇಕಾಗತ್ತೆ ಹಾಗೂ ಸಂಶಯಗಳಿಗೆ ಅವಕಾಶವನ್ನ ಕೊಡದಂಗಿರ್ಬೇಕಾಗತ್ತೆ. ಆ ರೀತಿಯಾಗಿ ಕೊಡದೇ ಇದ್ದಾಗ ಹಕ್ಕುಗಳು ಸ್ಪಷ್ಟತೆಯನ್ನು ಹೊಂದಿದ್ದು ಸಮಾಜದ ಪ್ರತಿಯೊಬ್ಬರು ಕೂಡ ಅನುಸರಣೆ ಮಾಡಲಿಕ್ಕೆ, ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. 9th one, ರೈಟ್ಸ್ ಕ್ಯಾನ್ ಬಿ ರೆಸ್ಟ್ರಿಕ್ಟೆಡ್ ಟು. ಸೊ ಹಕ್ಕುಗಳನ್ನು ನಿರ್ಬಂಧಿಸಬಹುದು, ನಿರ್ಬಂಧಕ್ಕೆ ಒಳಗಾಗ್ತವೆ. ದ ಸ್ಟೇಟ್ ಹ್ಯಾಸ್ ದ ಪವರ್ ಟು ರೆಸ್ಟ್ರಿಕ್ಟ್ ದಿ ರೈಟ್ಸ್ ಅಕಾರ್ಡಿಂಗ್ ಟು ದಿ ಸರ್ಕಮ್ಸ್ಟೆನ್ಸಸ್. ಸೊ ಹಕ್ಕುಗಳನ್ನು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿರ್ಬಂಧಿಸುವಂತ ಅಧಿಕಾರ ರಾಜ್ಯಕ್ಕಿದೆ. ಸೊ ಈಗ ಆಲ್ರೆಡಿ ಹಿಂದೆ ನಾವು ಕೆಲವು ಸ್ಲೈಡ್ ಅಲ್ಲಿ ಇದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದೀವಿ. ಸೊ ಅದರ ಪ್ರಕಾರ ಹಕ್ಕುಗಳನ್ನ ಪರಿಸ್ಥಿತಿಗೆ ತಕ್ಕಂತೆ ನಿರ್ಬಂಧವನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ. ಸೊ ಭಾರತದ ಮೇಲೆ ಅನೇಕ ಬಾರಿ ವಿದೇಶಗಳು ದಾಳಿಯನ್ನ ಮಾಡಿವೆ. ಆ ಸಂದರ್ಭದಲ್ಲಿ ಭಾರತದಲ್ಲಿನ ಜನರಿಗೆ ಕೆಲವೊಂದು ಹಕ್ಕುಗಳನ್ನ ನಿರ್ಬಂಧಿಸಿರೋದನ್ನ ನಾವು ಕಾಣಬಹುದು. ಅದರಲ್ಲಿ 1965ರ ಒಂದು ಭಾರತ ಮತ್ತು ಅನ್ಯ ರಾಷ್ಟ್ರಗಳ ನಡುವಿನ ಯುದ್ಧದಲ್ಲಿ, ಅದರ ಜೊತೆಗೆ 1971ರಲ್ಲಿ ಪಾಕಿಸ್ತಾನದ ಮಧ್ಯೆ ಆದಂತಹ ಒಂದು ಯುದ್ಧದ ಸಂದರ್ಭದಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಹಾಕಿದ್ದನ್ನು ನಾವು ಕಾಣಬಹುದು. ಅದ್ರ ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಹೇಳೋದು 1975ರ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಹಕ್ಕುಗಳಿಗೆ ನಿರ್ಬಂಧವನ್ನು ಹಾಕಿರೋದನ್ನ ನಾವು ಕಾಣಬಹುದು. ಅದೇ ರೀತಿಯಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಂದಂತಹ ಸಂದರ್ಭದಲ್ಲಿ ಪ್ರಜೆಗಳು ಓಡಾಡಲಿಕ್ಕೆ ಅಥವಾ ನಡೆದಾಡುವಂಥ ಸ್ವಾತಂತ್ರ್ಯ ಏನಿದೆ ಮತ್ತೆ ವಾಕ್ ಸ್ವಾತಂತ್ರ್ಯ ಏನಿದೆ ಇದರ ಮೇಲೆ ನಿರ್ಬಂಧವನ್ನು ಹಾಕಿರುವಂಥ ಅನೇಕ ಉದಾಹರಣೆಗಳಿದ್ದಾವೆ. ಉದಾಹರಣೆಗೆ ಈ ಕೊರೋನಾ ಪ್ಯಾಂಡಮಿಕ್ ಅಲ್ಲಿ ಅಥವಾ ಕೊರೋನಾ ಒಂದು ಸಂದರ್ಭದ ಒಂದು ಅವಧಿಯಲ್ಲಿ ಪ್ರಜೆಗಳು ಅಥವಾ ಜನರು ಸುಖ ಸುಮ್ಮನೆ ಓಡಾಟವನ್ನು ಮಾಡಲಿಕ್ಕೆ ಅಥವಾ ಸಂಚಾರ ಮಾಡಲಿಕ್ಕೆ ನಿರ್ಬಂಧವನ್ನು ಹಾಕಿದ್ದನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ತುರ್ತು ಸಂದರ್ಭದಲ್ಲಿ ನಿರ್ಬಂಧಗಳನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ದಿ ಸ್ಟೇಟ್ ಹ್ಯಾಸ್ ದಿ ಪವರ್ ಟು ರೆಸ್ಟ್ರಿಕ್ಟ್ ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ಎಮರ್ಜೆನ್ಸಿ ಸಿಚುಯೇಷನ್ಸ್. ಪಬ್ಲಿಕ್ ಹೆಲ್ತ್, ಸೇಫ್ಟಿ ಆರ್ಡರ್ ಅಂಡ್ ಮೊರಾಲಿಟಿ ಟು ಪ್ರಿಸರ್ವ್ ಇಟ್. ಇಟ್ ಈಸ್ ಆಲ್ವೇಸ್ ನೆಸೆಸರಿ ಟು ಕನ್ಸಿಡರ್ ದಿ ಲಿಮಿಟ್ಸ್ ವಿಲ್ ಹ್ಯಾವ್. ಸೊ ಸಾರ್ವಜನಿಕ ಆರೋಗ್ಯ, ಸುರಕ್ಷತೆ, ಆಮೇಲೆ ಸುವ್ಯವಸ್ಥತೆ ಮತ್ತು ನೈತಿಕತೆಯನ್ನ ಕಾಪಾಡಿಕೊಳ್ಳುವ ಸಲುವಾಗಿ
ರಾಜ್ಯ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹಾಕಲು ಅವಕಾಶ ನೀಡಲಾಗಿದೆ. ಸೊ ಈ ರೀತಿಯಾಗಿ ಹಕ್ಕುಗಳಿಗೆ ಹಲವಾರು ಲಕ್ಷಣಗಳು ಇರೋದನ್ನು ನಾವು ಕಾಣಬಹುದು. ಫೈನಲಿ, ಟು ಕನ್ಕ್ಲೂಡ್ ದಿಸ್ ಟಾಪಿಕ್, citizens should enjoy social rights while enjoying their rights. Rights are for the benefit of society and personal development only. It is more convenient because rights are universal and apply to everyone. Citizens should be free to exercise their rights in social, economic, political and so on. The country's progress depends on how citizens feel about their rights. ಹಕ್ಕುಗಳನ್ನು ಪ್ರಜೆಗಳು ಅನುಭವಿಸುವಾಗ ಅದು ಸಮಾಜಮುಖಿಯಾಗಿ ಅನುಭವಿಸಬೇಕಾಗತ್ತೆ. ಆದರೆ ಸಮಾಜಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಹಕ್ಕುಗಳನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಸಮಾಜದ ಮತ್ತು ವೈಯಕ್ತಿಕ ಪ್ರಗತಿಗಾಗಿ ಮಾತ್ರ ಹಕ್ಕುಗಳನ್ನು ಬಳಕೆ ಮಾಡ್ಕೊಬೇಕಾಗತ್ತೆ. ಸಮಾಜದ ವಿರುದ್ಧವಾಗಿ ಹಕ್ಕುಗಳನ್ನು ಯಾರು ಕೂಡ ಬಳಕೆಯನ್ನ ಮಾಡ್ಕೊಬಾರ್ದು. ಸೊ ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ಒಂದೇ ರೀತಿಯಾದ ಹಕ್ಕುಗಳು ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದರ ಅನುಭವಿಸಿಕೆಯಲ್ಲಿ ಬದಲಾವಣೆಗಳಿದ್ದಾವೆ. ಹಕ್ಕುಗಳು ಸಾರ್ವತ್ರಿಕವಾಗಿರುವುದರಿಂದ ಹಾಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗೋದ್ರಿಂದ ಹೆಚ್ಚು ಅನುಕೂಲ ಆಗಿದೆ ಅಂತ ನಾವು ಹೇಳ್ಬೋದು. ಮಾನವನ ಒಂದು ಬೆಳವಣಿಗೆಗೆ, ಅಭಿವೃದ್ಧಿಗೆ ಹಾಗೂ ಸಮೃದ್ಧಿ ಜೀವನಕ್ಕಾಗಿ ಹಕ್ಕುಗಳು ಬೇಕಾಗತ್ತೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಪ್ರಜೆಗಳು ಮುಕ್ತವಾಗಿ ಹಕ್ಕುಗಳನ್ನು ಅನುಭವಿಸಲು ಅವಕಾಶವನ್ನು ನೀಡಬೇಕಾಗತ್ತೆ. ಪ್ರಜೆಗಳು ಯಾವ ರೀತಿಯಾಗಿ ಹಕ್ಕುಗಳನ್ನು ಅನುಭವಿಸ್ತಾರೋ ಅದರ ಆಧಾರದ ಮೇಲೆ ದೇಶದ ಪ್ರಗತಿ ನಿಂತಿದೆ. ಸೊ ಈ ರೀತಿಯಾದ ಒಂದು ಅಭಿಪ್ರಾಯವನ್ನು ನಾವು ಹೇಳಿ ಮುಕ್ತಾಯವನ್ನು ಮಾಡಬಹುದು. ಅಲ್ಲಿಗೆ ಈ ಒಂದು ಚಾಪ್ಟರು, ಈ ಒಂದು ಕಾನ್ಸೆಪ್ಟ್ ಸೆಷನ್ ಕಂಪ್ಲೀಟ್ ಆಗುತ್ತೆ. ಸಮ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ಸ್. ಸೊ ಕೆಲವು ಪ್ರಮುಖವಾದಂತಹ ಪುಸ್ತಕಗಳನ್ನು ನಾವು ರೆಫರೆನ್ಸನ್ನು ಮಾಡಿದ್ದಾರೆ. ಈ ಹಿಂದೆ ನಾನು ವಿವರಣೆಯನ್ನು ಮಾಡಿದ್ದೀನಿ, ಅದನ್ನು ಈ ಒಂದು ಪುಸ್ತಕಗಳಿಂದ ನಾನು ತಗೊಂಡಿದ್ದೀನಿ. ವಿಷ್ಣು ಭಗವಾನ್ ಅಂಡ್ ವಿದ್ಯಾಭೂಷಣ್, ಪ್ರಿನ್ಸಿಪಲ್ಸ್ ಅಂಡ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಥಿಯರಿ, ಕಲ್ಯಾಣಿ ಪಬ್ಲಿಕೇಶನ್ಸ್, ನ್ಯೂ ಡೆಲ್ಲಿ. ಪ್ರೊಫೆಸರ್ ಬಿ ಚಂದ್ರಮೋಹನ್ ಮತ್ತು ಶಾರದಾ, ರಾಜ್ಯಶಾಸ್ತ್ರದ ತತ್ವಗಳು ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಮೈಸೂರಿಂದ, ಶಾರದಾ ಪಬ್ಲಿಕೇಶನ್ಸ್. ಜೊತೆಗೆ ಡಾಕ್ಟರ್ ಮೀನಾ ದೇಶಪಾಂಡೆ ಮತ್ತು ಪ್ರೊಫೆಸರ್ ಬಿ ಕೆ ದತ್ತಾತ್ರಿ ಅವರು ಒಂದು ರಾಜಕೀಯ ಸಿದ್ಧಾಂತ, ಸಮಕಾಲೀನ ಚಿಂತನೆ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಚಾಂದ್ ಪಬ್ಲಿಕೇಶನ್, ನವದೆಹಲಿ. ಈ ಒಂದು ಪುಸ್ತಕಗಳನ್ನ ನೀವು ಓದಿ ಅಧ್ಯಯನವನ್ನು ಮಾಡಿ. ಇದರಲ್ಲಿ ಹಲವಾರು ಅಂಶಗಳಿದ್ದಾವೆ, ಜೊತೆಗೆ ಹಲವಾರು ವಿಚಾರಗಳಿದ್ದಾವೆ. ಅವುಗಳನ್ನು ನೀವು ಅಧ್ಯಯನ ಮಾಡಿದಾಗ ಇನ್ನೂ ಹೆಚ್ಚು ಜ್ಞಾನವನ್ನು ಪಡೀಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಹಕ್ಕುಗಳ ವಿಷಯಕ್ಕೆ ಸಂಬಂಧಿಸಿದಂತೆ. ಅಲ್ಲಿಗೆ ಈ ಒಂದು ಚಿಂತನೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.